ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಲು ಜೇನು ಲೋಕ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ. ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ಇವತ್ತು ಒಂದೇ ಹಿಟ್ಟಿನಲ್ಲಿ ಚಕ್ಲಿ ಮತ್ತು ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ. ನೀಲಂಬರಿ ಹಸಿಟ್ಟಿಗೆ ಏನೇನು ಹಾಕಿದೀಯಾ? ಹಸಿಟ್ಟಿಗೆ ಜೀರಿಗೆ, ಮೆಣಸು, ಲವಂಗ, ಇದು ಕಡಲೆ, ಹುರ್ಗಡ್ಲೆ, ಅಕ್ಕಿ. ಅಕ್ಕಿ ಎಷ್ಟು ಹಾಕಿದೀಯಾ? ಅಕ್ಕಿ 5 ಸೇರು ಹಾಕಿದ್ದೀನಿ. 5 ಸೇರು ಅಕ್ಕಿ? 5 ಸೇರಿಗೆ ಎಲ್ಲ ಎಷ್ಟೆಷ್ಟು ಹಾಕಿದೀಯಾ? ಇನ್ನು ಏನು 1 kg ಹುರ್ಗಡ್ಲೆ ಹಾಕಿದ್ದೀನಿ. ಆಮೇಲೆ ಜೀರಿಗೆ ಎಷ್ಟು ಹಾಕಿದೀಯಾ? ಜೀರಿಗೆ 50 ಗ್ರಾಮು. ಆಮೇಲೆ ಮೆಣಸು ಒಂದು 150 ಹಾಕಿಲ್ಲ, ಒಂದು 20 ಗ್ರಾಮ್. ಓಕೆ, ಇವಾಗ ಇದರಲ್ಲಿ ಚಕ್ಲಿನೂ ಮಾಡ್ಬೋದು, ನಿಪ್ಪಟ್ಟು ಮಾಡ್ಬೋದು. ನಿಪ್ಪಟ್ಟು ಮಾಡೋಕ್ಕೆ ಸಪ್ರೇಟಾಗಿ ಮಸಾಲೆ ಹಾಕಬೇಕು ರುಬ್ಬಿಟ್ಟು. ಈಗ ಬರೀ ನಿನ್ನ ಚಕ್ಲಿ ಕಲಿಸ್ತಾ ಇದ್ದಿ. ಚಕ್ಲಿ ಕಲಿಸ್ತಾ ಇದ್ದೀನಿ. ಇವಾಗ ಏನೇನು ಹಾಕ್ತಾ ಇದೀಯ ಹೇಳು? ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಯಾವುದವ ಕುಡಿನೂ ಅದೇ ಕುಡಿ, ಸಾಲದೆ ಕುಡಿ. ಈಗ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಎಷ್ಟು ಗ್ರಾಮ್ ಹಾಕ್ತಾ ಇದೀಯಾ? ಎಳ್ಳು ಒಂದು ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು. ನೀರು ಕೊಟ್ಟು ಉಪ್ಪು. ಉಪ್ಪನ್ನ ನೀರಲ್ಲಿ ಕರಗಿಸ್ಕೊಂಡಿದ್ಯಾ? ಪುಡಿ ಉಪ್ಪಿಲ್ಲ ಒಂದು ನೀರು ಕೊಡೋ. ಏನದು? ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಮೂರನ್ನು ಬೇಯಿಸ್ಕೊಂಡು. ಎಷ್ಟೆಷ್ಟು ಹಾಕಿದ್ಯಾ? ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ ಅರ್ಧ kg, ಹೆಸರುಬೇಳೆ 1/4 kg, ಕಡಲೆಬೇಳೆ ಒಂದು 100 ಗ್ರಾಮ್ ಹಾಕಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಬಿಸಿ ಹೊಡೆಸ್ಕೊಂಡು ಮಸಿಸ್ಕೊಂಡಿದ್ಯಾ? ಮಸ್ಕೊಂಡಿದ್ದೀನಿ. ನಂದಿನಿ ತುಪ್ಪ 25. ನಂದಿನಿ ತುಪ್ಪ ಎಷ್ಟು? ಅರ್ಧ ಲೀಟ್ರು. ಅರ್ಧ ಲೀಟ್ರು. ನೀಲ ಇವತ್ತೇನು ಮಾಡ್ತಿದ್ಯಾ? ಇವತ್ತು ನಿಪ್ಪಟ್ಟು. ನಿಪ್ಪಟ್ಟಿಗೆ ಅದು ಮಸಾಲೆ ಏನೇನು ಹಾಕಿದ್ಯಾ? ಇದು ಚಕ್ಲಿಗೆ ಹೊಡ್ಸಿದ್ದು ಇದೇ ತಾನೇ ಹಸಿಟ್ಟು? ಚಕ್ಲಿಗೆ ಹೊಡ್ಸಿರೋದೇ ಹಸಿಟ್ಟು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ಯಾ? ಜೀರಿಗೆ ಹಾಕೊಂಡಿದ್ದೀನಿ, ಎಳ್ಳು ಹಾಕೊಂಡಿದ್ದೀನಿ. ಎಳ್ಳು ಹಾಕೊಂಡಿದ್ಯಾ? ಎಳ್ಳು, ಆಮೇಲೆ ಕಡಲೆ ಬೀಜ, ಕಡಲೆಬೇಳೆ. ಆ ಮಸಾಲೆಗೆ ಏನೇನು ರುಬ್ಬಿದ್ಯಾ? ಮಸಾಲೆಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಆಮೇಲೆ ಇದು ಕರಿಬೇವು, ಕೊತ್ತಂಬರಿ, ಅಷ್ಟೇ. ಕಡಲೆ ಈಗ ಅದನ್ನ ಹಾಕಿ ಮಿಕ್ಸ್ ಮಾಡೋದು ನಿಪ್ಪಿಟ್ಟಿಗೆ. ಮಿಕ್ಸಿಂಗ್ ಎಷ್ಟಿದೆ ಇದು ಹಸಿಟ್ಟು? ಎಷ್ಟು ಸೇರು ಐತೆ? 2-3 ಸೇರು ಐತೆ. 3 ಸೇರು. ಇದಕ್ಕೂ ಇದು ಉದ್ದಿನಬೇಳೆ ಬೇಯಿಸಿರೋದನ್ನ ಹಾಕೋತೀಯಾ? ಬೇಯಿಸಿರೋದು ಹಾಕೋತೀನಿ. ಉದ್ದಿನಬೇಳೆ, ಕಡಲೆ, ಇದು ಹೆಸರುಬೇಳೆ ಬೇಯಿಸಿರೋದು ಹಾಕೋತಾವ. ಎಷ್ಟದು? ಅಳತೆ ಮಾಡಿಲ್ಲ, ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಕಣ್ಣಳತೆ. ಎಷ್ಟು ಬೇಕಷ್ಟು. ಉಪ್ಪು.
ನೋಡಿದ್ರಲ್ಲ ಒಂದೇ ಹಿಟ್ಟಿನಲ್ಲಿ ಹೇಗೆ ಚಕ್ಲಿ ಮತ್ತು ನಿಪ್ಪಟ್ಟು ಎರಡನ್ನೂ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹದವಾಗಿ ಏನೇನು ಹಾಕಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆಯೇ ನಾನು ಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನು ಏಕಾದಶಿ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ಇನ್ನೂ ನೋಡಿಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಬನ್ನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ನಾಡಿದ್ದು ಬಂದೇ ಬಿಡ್ತು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಡಲಿ. ಹಾಗೆ ಯಾರೆಲ್ಲ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಏನೇ ರೆಸಿಪೀಸ್ ವ್ಲಾಗ್ ಹಾಕಿದ್ರು, ಡೈಲಿ ವ್ಲಾಗ್ ಹಾಕಿದ್ರು ಅಪ್ ಟು ಡೇಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನನ್ನ ಚಾನಲ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ರೆಸಿಪೀಸ್ ವ್ಲಾಗ್ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.